ಮೊನೋಪೊಲಿ ಬಿಸ್ನೆಸ್ಗೆ ಗೌರ್ಮೆಂಟ್ ಕೂಡ ಬಗ್ಗುತ್ತೆ ಅನ್ನೋದಕ್ಕೆ ಇಂಡಿಗೋಕ್ಕಿಂತ ಬೆಸ್ಟ್ ಉದಾಹರಣೆ ಬೇಕಿಲ್ಲ. ನೋಡಿ, DGCA ಇಂಪೋಸ್ ಮಾಡಿರುವ ಹೊಸ ಪಾಲಿಸಿನ ಎಲ್ಲ ಏವಿಯೇಷನ್ ಕಂಪನಿಗಳು ಅಕ್ಸೆಪ್ಟ್ ಮಾಡಿದ್ರು ಸಹ ಇಂಡಿಗೋ ಅಕ್ಸೆಪ್ಟ್ ಮಾಡ್ದೇನೆ ತನ್ನ ಎಲ್ಲಾ ಫ್ಲೈಟ್ಸ್ ಗಳನ್ನ ಡೇ ಬೈ ಡೇ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದೆ. ಸಿಂಪಲ್ ಲಾಜಿಕ್ ಏನಪ್ಪಾ ಅಂತಂದ್ರೆ, ಎಲ್ಲಾ ಏವಿಯೇಷನ್ ಕಂಪನಿಗಳು ಅಕ್ಸೆಪ್ಟ್ ಮಾಡಿದ್ರು ಸಹ ಇಂಡಿಗೋ ಯಾಕೆ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ? ನೋಡಿ, ಇಂಡಿಗೋ ಅಲೋನು ಇಂಡಿಯನ್ ಏವಿಯೇಷನ್ ಮಾರ್ಕೆಟ್ ನ 63% ನ ಕ್ಯಾಪ್ಚರ್ ಮಾಡಿದೆ. ಇದ್ರ ಪ್ರಕಾರ ಅವ್ರೇನಾದ್ರು DGCA ಅವರು ಇಂಪೋಸ್ ಮಾಡಿರುವ ಹೊಸ ಪಾಲಿಸಿ ಅಂತ ನಡ್ಕೊಂಡ್ರೆ ಅವ್ರಿಗೆ ಇಯರ್ಲಿ 100 to 150 crores ಪ್ರಾಫಿಟ್ ನ ಲಾಸ್ ಆಗೋ ಸಾಧ್ಯತೆ ಇದೆ. ಇದೇ ಕಾರಣದಿಂದಾಗಿ ಈ ಪಾಲಿಸಿ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಅವರು ತಮ್ಮ ಎಲ್ಲಾ ಫ್ಲೈಟ್ಸ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬಂದ್ರು. ಅವರು ಒಂದ್ ಕಡೆ ಹಣನ ರೀಫಂಡ್ ಮಾಡ್ತಾ ಇದಾರೆ, ಇನ್ನೊಂದ್ ಕಡೆ ಟಿಕೆಟ್ ಪ್ರೈಸ್ ನ ಜಾಸ್ತಿ ಮಾಡ್ತಾ ಇದಾರೆ. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇಂಡಿಗೋ ಇಂಡಿಯಾದ ಚೀಪೆಸ್ಟ್ ಏವಿಯೇಷನ್ ಕಂಪನಿ. ಇದನ್ನ DGCA ಪಾಲಿಸಿ ಪ್ರಕಾರ ನಡಿಬೇಕು ಅಂತಂದ್ರೆ ಅವ್ರಿಗೂ ಪ್ರೈಸ್ ಜಾಸ್ತಿ ಮಾಡ್ಬೇಕಾಗತ್ತೆ. ಇದೇ ಕಾರಣದಿಂದಾಗಿ ಅವರು ವಾರದ ಪೂರ್ತಿ ಟಿಕೆಟ್ಸ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಇವಾಗ ಇಂಡಿಗೋನ ಸೈಡ್ ಮಾಡ್ಬಿಟ್ಟು ಇಂಡಿಯನ್ ಗವರ್ಮೆಂಟ್ ಕೂಡ ಇಷ್ಟು ಫ್ಲೈಟ್ಸ್ ಗಳನ್ನ ರೀಪ್ಲೇಸ್ ಮಾಡ್ಬೇಕು ಅಂತಂದ್ರೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದರಲ್ಲಿ ಮಿನಿಮಮ್ ಅಂದ್ರೂ 2 lakhs crore ಹತ್ತುತ್ತೆ. ಇದೇ ಕಾರಣದಿಂದಾಗಿ ಈ ಒಂದು ಬಿಸ್ನೆಸ್ ನ ಯಾರು ಟಚ್ ಮಾಡಕ್ ಸಾಧ್ಯ ಇಲ್ಲ, ಆಮೇಲೆ ಯಾರು ಸುಯ್ ಮಾಡಕ್ಕೂ ಸಾಧ್ಯ ಇಲ್ಲ. ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಮೊನೋಪೊಲಿ. ಜೈ ಹಿಂದ್.